ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇವತ್ತು ಕೋಲ್ಡ್ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 3 ಪ್ಯಾಕೆಟ್ಸ್ ಅನ್ಮುಂದ್ ರೈಸ್ ಇನ್ಸ್ಟೆಂಟ್ ಕಾಫಿ ಪೌಡರು, 3 ಟೇಬಲ್ ಸ್ಪೂನ್ ಶುಗರು, 3 ಕಪ್ ಆಫ್ ಮಿಲ್ಕು, 8 ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಫಸ್ಟು ಇದಕ್ಕೆ ಇನ್ಸ್ಟೆಂಟ್ ಕಾಫಿ ಪೌಡರು ಮತ್ತು 3 ಟೇಬಲ್ ಸ್ಪೂನ್ ಶುಗರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿವಾಗ ಐಸ್ ಕ್ಯೂಬ್ ಹಾಕ್ತಾಯಿಲ್ಲ, ಯಾಕೆ ಅಂತ ಅಂದರೆ ಅದು ಕೋಲ್ಡ್ ಇರೋದ್ರಿಂದ ಶುಗರು ನೀಟಾಗಿ ಬ್ಲೆಂಡ್ ಆಗೋಲ್ಲ ಅಂತ ಅಂದ್ಬಿಟ್ಟು ಇದನ್ನು ಫಸ್ಟು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬ್ಲೆಂಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಐಸ್ ಕ್ಯೂಬ್ಸನ್ನು ಹಾಕಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ನೆಕ್ಸ್ಟ್ ಐಸ್ ಕ್ಯೂಬ್ನು ಸಹ ಹಾಕಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಬ್ಲೆಂಡ್ ಆದಮೇಲೆ 3 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ನಲ್ಲ ಅದಕ್ಕೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಐಸ್ ಬೇಕು, ಇನ್ನೂ ಐಸ್ ಬೇಕು, ಕೋಲ್ಡ್ ಇರಬೇಕು ಅಂತ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಐಸ್ ಕ್ಯೂಬ್ ಹಾಕ್ಕೋಬೋದು. ನನಗೆ ಸ್ವಲ್ಪ ಬೇಕಿರೋದ್ರಿಂದ ಒಂದೊಂದು ಐಸ್ ಕ್ಯೂಬ್ ಹಾಕ್ತಿದ್ದೀನಿ ಮೂರಕ್ಕೂ. ಬೇಕು ಅಂತ ಅಂದರೆ ಐಸ್ ಕ್ರೀಮ್ನು ಸಹ ಹಾಕ್ಕೊಬಂದು ಚೆನ್ನಾಗಿರುತ್ತೆ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ನೆಕ್ಸ್ಟ್ ನಮ್ಮ ಹಸ್ಬೆಂಡಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ. ಅವ್ರೇನು ಹೇಳ್ತಾರೆ ನೋಡೋಣ. ಇವಾಗ ತೊಗೊಂಡೋಗಿ ಕೊಡ್ತಿದ್ದೀನಿ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ತೊಗೊಂಡೋಗಿ ಕೊಟ್ಟೆ, ಅವರು ಕುಡಿದು ಚೆನ್ನಾಗಿ ಇದೆ ಅಂತ ಹೇಳಿದ್ರು. ನನಗೂ ಖುಷಿ ಆಯಿತು.